Hi students, good morning. How are you? I hope all are fine. Okay, students, today I came with a new poem. The poem is Friends. The poet is Abby Farwell Brown. Who is the poet of this poem? Children, Abby Farwell Brown. So, students, have you friends? Do you have friends? Very good. The poet has so many friends. Who are they? Let's learn this poem. ಮಕ್ಕಳೇ, ಈ ಪದ್ಯ ಓದುವುದಕ್ಕಿಂತ ಪೂರ್ವದಲ್ಲಿ, ಈ ಪದ್ಯವನ್ನು ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ನಾವು ಹೊಸ ಪದಗಳ ಅರ್ಥವನ್ನು ತಿಳ್ಕೋಬೇಕು. ಯಾವಾಗ ನೀವು ಹೊಸ ಪದಗಳ ಅರ್ಥವನ್ನು ತಿಳ್ಕೊತೀರಿ ಆವಾಗ ಈ ಪದ್ಯ ನಿಮಗೆ ಸಂಪೂರ್ಣ ಅರ್ಥ ಆಗ್ತದೆ. ಹಾಗಿದ್ರೆ ನೀವು ಮಾಡಬೇಕಾಗಿದ್ದೇನು? ನೀವು ನಿಮ್ಮ ಪುಸ್ತಕವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ, ಪೆನ್ಸಿಲ್ ತಗೊಳ್ರಿ, ಬುಕ್ ತಗೊಳ್ರಿ, ಅದರಲ್ಲಿ ಹೊಸ ಪದಗಳನ್ನು ಅಡಿಗೆರೆ ಎಳ್ತಾ ತಿಳಿತಾ ಹೋಗ್ರಿ. ಸೊ ಲೆಟ್ಸ್ ಲರ್ನ್ ನ್ಯೂ ವರ್ಡ್ಸ್. ಲೈ ಅಂತಂದ್ರೆ ಹೊರಗು, ಆನಿಸುವುದು, ಬೆನ್ನಿನಿಂದ ಹೊರಗು. ಹೌದಾ? ಗೋಡೆಗೆ ಆನಿಸ್ರಿ, ನೆಲಕ್ಕೆ ಆನಿಸ್ರಿ, ಆನಿಸೋದಕ್ಕೆ ಏನಂತಾರ? ಹೊರಗು ಅಂತ ಹೇಳ್ತಾರೆ. ಲಿಟಲ್ ಚಿಕ್ಕ ಅಥವಾ ಸಣ್ಣ. ವೈಲ್ ಸಮಯ, ಹೊತ್ತು, ಘಳಿಗೆ. ಕೈಂಡ್ ದಯಾಳು, ಕರುಣಾಳು. ಈ ಪದಗಳು, ಕೆಲವು ಪದಗಳು ಮೇಲಿಂದ ಮೇಲೆ ಬಂದಿರ್ತವೆ, ನೀವು ಅವನ್ನ ಲಕ್ಷ ಕೊಡ್ಬೇಕು. ಬೆಂಟ್ ಅಂದ್ರೆ ಬಾಗಿದ. ಸ್ವೀಟ್ಲಿ ಸುಮಧುರವಾದ. ಸ್ವೀಟ್ಲಿ ಅಂದ್ರೆ ಏನು? ಸುಮಧುರವಾದ. ಫ್ಲಿಕ್ಕರ್ ಮಿನುಗು, ಹೊಳೆ. ಥ್ರೂ ಮೀನ್ಸ್ ಮೂಲಕ, ಮುಖಾಂತರ ಅಂತ ಆಗ್ತದೆ. ಲೇಸ್ ಅಂತಂದ್ರ ಗೋಟು. ಲೇಸ್ ಅಂದ್ರೆ ನೀವು ಆಗ್ಲೇ ನೋಡ್ಬೇಕು, ಎಲ್ಲ ಮನೆಗಳಿಗೂ ಇರ್ತಾವ. ಸೀರೆ ಅಂಚಿ ಹಚ್ಚಿರ್ತಾರ, ಹೌದಾ? ಆಮೇಲೆ ಪಸಕ ಹಚ್ಚಿರ್ತಾರ. ನಿಮ್ಮ ಹೊಸ ಡ್ರೆಸ್ ಉಡುಪುಗಳಿಗೆ ನೀವು ಲೇಸ್ ಹಚ್ಚೋದನ್ನ ನೀವು ನೋಡಿರಿ. ಡೆಕೋರೇಷನ್ ಮಾಡ್ಲಿಕ್ಕೆ ಲೇಸ್ ಬಳಸ್ತಾರ, ಹೌದಿಲ್ಲ? ಅವುಗಳಿಗೆ ಏನಂತಾರ? ಗೋಟು ಅಂತ ಕರೀತಾರ. ವಿಂಡ್ ಅಂದ್ರೆ ಏನು? ಗಾಳಿ. ಸ್ಟೀಲಿಂಗ್ ಗೊತ್ತಾಗದಂತೆ ಬರುವಿಕೆ. ಸ್ಟೀಲ್ ಮೀನ್ಸ್ ಕದಿಯುವುದು ಅಂತಲೂ ಅರ್ಥ ಆಗ್ತದ. ನಾವು ಸಂದರ್ಭಕ್ಕೆ ತಕ್ಕಂಗೆ ಕೆಲವು ಪದಗಳನ್ನ ಬಳಸಬೇಕಾಗ್ತದ. ಸ್ಟೀಲಿಂಗ್ ಗೊತ್ತಾಗದಂತೆ ಬರು. ವಿಸ್ಪರ್ ಪಿಸು ಮಾತು, ಪಿಸುಗುಟ್ಟುವಿಕೆ, ಮೆಲುದನಿ. ಕಿವಿಯಲ್ಲಿ ಹೇಳ್ತಿರ್ತಾರೆ ನೋಡ್ರಿ, ಗುಟ್ಟಾಗಿ ವಿಷಯಗಳನ್ನ ಹೇಳ್ತಿರ್ತಾರಲ್ಲ, ಅದಕ್ಕೆ ಏನ್ ಹೇಳ್ತಾರ? ಪಿಸು ಮಾತು ಅಂತ ಹೇಳ್ತಾರ. ಮೆಲುದನಿ ಸಣ್ಣದ ಧ್ವನಿ, ಮೃದುವಾದ ಧ್ವನಿಯಲ್ಲಿ ಹೇಳುವುದು. ಇನ್ನ ಪ್ರೆಟ್ಟಿ ಮೀನ್ಸ್ ಮುದ್ದಾದ. ಥಿಂಗ್ಸ್ ಸಂಗತಿ ಅಥವಾ ವಿಷಯ ವಸ್ತು. ಯಾವುದಾದ್ರೂ ಒಂದು ವಿಷಯಕ್ಕೆ ನಾವೇನ್ ಹೇಳ್ತೀವಿ? ಥಿಂಗ್ಸ್ ಅಂತ ವಿಷಯ ವಸ್ತು. ಅದಕ್ಕೂ ಒಂದು ಕೆಲವು ವಿಷಯಗಳನ್ನ ಹೇಳುವಂತಾಗಿದ್ರೆ ನಾವು ವಿಷಯ ವಸ್ತು ಅಂತಾನೆ ಕರೀತಾರೆ. ಇನ್ನ ದೋ ಆದಾಗ್ಯೂ, ಹೀಗಿದ್ದರೂ, ಹಾಗಿದ್ದರೂ ಕೂಡ ಅಂತ ಹೇಳ್ತಾರೆ. ಪಾಸ್ ಮೀನ್ಸ್ ಮುಂದೆ ಸಾಗು. ನೋಡ್ರಿ, ನೀವು 1ನೇ ವರ್ಗದಿಂದ 2ನೇ ವರ್ಗಕ್ಕೆ ಪಾಸ್ ಆಗ್ತೀರಿ, ಪಾಸ್ ಆದ್ಮೇಲೆ ಮುಂದೆ ಹೋಗ್ತೀರಿ. 2ನೇ ವರ್ಗದಿಂದ ಪಾಸ್ ಆಗಿ 3ನೇ ವರ್ಗಕ್ಕೆ ಹೋಗ್ತೀರಿ. ಹಾಗೆ 5 ತನಕನೂ ಬಂದಿರ್ತಕ್ಕಂಥ ಮುಂದೆ ಸಾಗುವುದಕ್ಕೆ ನಾವೇನಂತೀವಿ? ಪಾಸ್. ವಿಂಗ್ಸ್ ಅಂದ್ರ ಹತ್ತಿರದಲ್ಲಿ, ಪಾರ್ಶ್ವ, ಪಕ್ಕದಲ್ಲಿ ಅಂತ ಆಗ್ತದ. ರೆಕ್ಕೆಗೂ ನಾವು ವಿಂಗ್ಸ್ ಅಂತಾನೆ ಕರಿತೀವಿ. ಕೆಲವು ಪದಗಳನ್ನ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಬಳಸಬೇಕಾಗ್ತದೆ. ಸರಿ. ಜಂಟಲ್ ಅಂತಂದ್ರ ಸಭ್ಯ, ಗುಣ. ಒಬ್ಬ ವ್ಯಕ್ತಿಯ ಗುಣ ಸಭ್ಯ ಇತ್ತು ಅಂತಂದ್ರ, ಸಜ್ಜನ ಆಗಿತ್ತಂದ್ರ ಅವನು ಜಂಟಲ್ ಅಂತ ಕರಿತೀವಿ. ಹೂಮ್ ಯಾರನ್ನು. ಹೂಮ್ ಅಂದ್ರೇನು? ಯಾರನ್ನು. ಸ್ಕೇರ್ಸ್ಲಿ ಅಂದ್ರ ಅಪರೂಪವಾಗಿ, ಯಾವಾಗೋ ಒಮ್ಮೆ ಅನ್ನುವ. ಅದಕ್ಕೇನಂತೀವಿ? ಅಪರೂಪ, ರೇರ್ ಅಂತ ಬಳಸ್ತೀವಿ. ಫಿಯರ್ ಅಂತಂದ್ರ ಅಂಜು ಅಥವಾ ಭಯ. ಈ ಹೊಸ ಪದಗಳ ಅರ್ಥವನ್ನ ನೀವು ನಿಮ್ಮ ನೋಟ್ಬುಕ್ ನಲ್ಲಿ ಬರೆದುಕೊಂಡು ಪ್ರತಿನಿತ್ಯ ಓದಬೇಕು. ಈಗ ನಾವು ಇಂಗ್ಲಿಷ್ ಪದಗಳನ್ನ ಇಂಗ್ಲಿಷ್ನಲ್ಲಿ ಅಂದ್ರೆ ಸಿನೋನೇಮ್ಸ್, ಅದರ ಅರ್ಥ ನಾವೀಗ ಮಾಡ್ಕೊಳ್ಳಿ. ಅದು ಹೊಸ ಪದಗಳ ಅರ್ಥವನ್ನ ಇಂಗ್ಲಿಷ್ನಲ್ಲಿ ನಾವೀಗ ತಿಳಿದುಕೊಳ್ಳೋಣ. ಪುಸ್ತಕವನ್ನ ತೆಗೆದುಕೊಳ್ಳಿ ಮಕ್ಕಳೇ. ಲೈ ಇಟ್ ಮೀನ್ಸ್ ಟು
sleep on the back face upwards. To sleep on the back face upwards ಅಂತಂದ್ರೆ ಬೆನ್ನಿಗೆ ಒರಗಿ ಮಲಗಿಕೊಂಡು ಮೇಲ್ಮುಖವಾಗಿ ನೋಡುವುದು ಅಂತ ಹೇಳಿ. ಮೇಲ್ಮುಖವಾಗಿ ಆನಿಕೆ ಮಾಡಿ ಮಲ್ಕೊಳ್ಳೋದು. ಸರಿ. ಫ್ಲಿಕ್ಕರ್ಸ್ ಶೈನ್ಸ್ ಡಿಮ್ಲಿ. ಶೈನ್ಸ್ ಅಂತಂದ್ರೆ ಏನು? ಶೈನ್ ಅಂದ್ರೆ ಹೊಳೆಯುವುದು. ಹೌದಾ? ಹೊಳೆಯುವುದಕ್ಕೆ ನಾವು ಶೈನ್ ಹೊಳಪು ಅಂತ ಕರಿತೀವಿ. ಶೈನ್ಸ್ ಡಿಮ್ಲಿ ಮಂದವಾದ ಬೆಳಕು ಅಂತ ಅರ್ಥ. ಲೇಸ್ it means a decorative cloth which is made by weaving. weave means ನೂಲು, ಎಳೆ, ನೇಯ್ಗೆ ಅಂತ ಆಗ್ತದೆ. ಈ ನೇಕಾರ ಏನ್ ಮಾಡ್ತದ? ನೂಲನ್ನ ಎಳೆಯಾಗಿ ಬಿಡಿಸ್ತಾರಲ್ಲ, ಆ ಎಳೆಗಳಿಂದ ಮಾಡಿರುವಂತಹ ಸುಂದರವಾದ ಬಟ್ಟೆ, ಅದು ಡೆಕೋರೇಟಿವ್, ಅಲಂಕಾರಕ್ಕೆ ಒಪ್ಪುವಂತಹ ಬಟ್ಟೆ. ಅದಕ್ಕೆ ನಾವು ಲೇಸ್ ಅಂತಾನೆ ಕರಿತೀವಿ. ಅವುಗಳನ್ನ ಎಳೆಗಳಿಂದ, ನೂಲಿನಿಂದ ಮಾಡ್ತಾರ. ವೀವ್ ಅಂತಂದ್ರ ನೇಯ್ಗೆ. ಹೌದಾ? ನೂಲು, ಎಳೆಗಳಿಂದ ಡೆಕೋರೇಟಿವ್ ಅಂದ್ರ ಅಲಂಕಾರಿಕ ವಸ್ತುಗಳನ್ನ ತಯಾರು ಮಾಡುವಂತಹ ವಸ್ತು, ಅದಕ್ಕೆ ಬಟ್ಟೆಯಿಂದನೇ ನಾವು ಮಾಡ್ತಾರ. ಇನ್ನು ಸ್ಟೀಲ್ ಮೀನ್ಸ್ ಟು ಟೇಕ್ ಸಮಥಿಂಗ್ ವಿದೌಟ್ ಪರ್ಮಿಷನ್. ಟು ಟೇಕ್ ಸಮಥಿಂಗ್, ಏನೋ ಒಂದು ತೆಗೆದುಕೊಳ್ಳೋದು. ಅದು ಹೆಂಗ? ವಿದೌಟ್ ಪರ್ಮಿಷನ್, ಒಪ್ಪಿಗೆ ಇಲ್ಲದೆ. ಒಪ್ಪಿಗೆ ಆಗ್ಲೇ ನಾನು ಹೇಳಿದೆ ನಿಮ್ಗೆ, ಅದು ಕಳುವು ಅಂತನೂ ಆಗ್ತದ, ಹೌದಾ? ಕದಿಯುವುದು ಅಂತನೂ ಆಗ್ತದ. ಸ್ಟೀಲ್ ಮೀನ್ಸ್ ಏನು? ಟು ಟೇಕ್ ಸಮಥಿಂಗ್ ವಿದೌಟ್ ಪರ್ಮಿಷನ್, ಒಪ್ಪಿಗೆ ಇಲ್ಲದೆ ಬೇರೆಯವರ ವಸ್ತುವನ್ನ ತೆಗೆದುಕೊಳ್ಳುವಿಕೆ, ಇದಕ್ಕೆ ಸ್ಟೀಲ್ ಅಂತ ಕರೀತಾರೆ. ವಿಸ್ಪರ್ ಟು ಸ್ಪೀಕ್ ಕ್ವೈಟ್ಲಿ. ಟು ಸ್ಪೀಕ್ ಕ್ವೈಟ್ಲಿ ಇನ್ ಎ ಲೋ ವಾಯ್ಸ್. ಟು ಸ್ಪೀಕ್ ಕ್ವೈಟ್ಲಿ ಇನ್ ಎ ಲೋ ವಾಯ್ಸ್ ಅಂದ್ರ ಸದ್ದಿಲ್ಲದೆ, ಸದ್ದು ಮಾಡದೆ, ಮೆಲುದನಿಯಲ್ಲಿ ಮಾತನಾಡುವುದು. ಮೆಲುದನಿಯಲ್ಲಿ ಸದ್ದಿಲ್ಲದೆ ಮಾತನಾಡುವುದು. ಜೆಂಟಲ್, ಮೈಲ್ಡ್ ಅಂದ್ರೆ ಸೌಮ್ಯ ಅಂತ ಹೇಳ್ತೀವಿ. ಮೈಲ್ಡ್ ಸೌಮ್ಯ. ಕೈಂಡ್ ಕರುಣಾಶಾಲಿ, ಕಾರುಣಿಕ ಅಂತ ಅರ್ಥ. ಇನ್ನ ಸ್ಕೇರ್ಸ್ಲಿ ಮೀನ್ಸ್ ರೇರ್ಲಿ, ಅಪರೂಪವಾದದ್ದು ಅಂತ. ಇದು ಇಂಗ್ಲಿಷ್ ಇರುವಂತಹ ಪದಗಳು. ಇವುಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ನ ನಾವು ಪದ್ಯವನ್ನ ಪ್ರಾರಂಭ ಮಾಡೋಣ. ಸೊ ರೆಡಿಯಾಗಿ ಎಲ್ಲರೂ ಪುಸ್ತಕವನ್ನ ತೆಗೆದುಕೊಳ್ರಿ. ಈಗ ಪದ್ಯವನ್ನ ನಾವು ಪ್ರಾರಂಭ ಮಾಡೋಣ. ನೋಡಿ ಮಕ್ಕಳೇ, ಮೊದಲನೇ ನುಡಿಯಲ್ಲಿ ಏನದ? ಸ್ಟ್ಯಾನ್ಸಾ ಅಂತ ಕರಿತೀವಿ. ಮೊದಲನೇ ನುಡಿ ಒಳಗೆ ಏನದ ನೋಡೋಣ ಅಂತ. ಹೌ ಗುಡ್ ಟು ಲೈ ಎ ಲಿಟಲ್ ವೈಲ್ and look up through the tree. The sky is like a kind big smile bent sweetly over me. ಇನ್ನೊಮ್ಮೆ ಓದ್ತೀನಿ ನೋಡ್ರಿ. How good to lie a little while and look up through the tree. How good, ಎಷ್ಟು ಒಳ್ಳೆಯದು ಅನಿಸ್ತದ, ಎಷ್ಟು ಹಿತಕಾರಿ ಅನಿಸ್ತದ. ಯಾವಾಗ? ಟು ಲೈ ಎ ಲಿಟಲ್ ವೈಲ್, ಕೆಲವು ಸಮಯ, ಸ್ವಲ್ಪ, ಚಿಕ್ಕ ಸಣ್ಣ ಅಂತ ಹೇಳಿದ್ವಿ. ಸ್ವಲ್ಪ ಸಮಯದವರೆಗೆ ಬೆನ್ನನ್ನ ಆನಿಸಿ ಒರಗಿ, and look up through the tree, ಗಿಡದ ಮೂಲಕ, ಅಥವಾ ಗಿಡದ ಕೆಳಗಡೆನೆ ಬೆನ್ನಿಗೆ ಆನಿಸಿ ನಾವು ಅಂಗಾತ ಮಲ್ಕೊಂಡು ಮೇಲ್ಮುಖ ಮಾಡಿ ಗಿಡದ ಮೂಲಕ ನೋಡಿದಾಗ ಎಷ್ಟು ಹಿತ ಅನಿಸ್ತದ. ಬೆನ್ನವರೆಗೆ ಮಲಗಿದಾಗ ಎಷ್ಟು ಹಿತ ಅನಿಸ್ತದ. ಹೆಂಗೆ ನೋಡುದು? ಎದ್ರ ಮೂಲಕ? ಗಿಡದ ಮೂಲಕ. ನಮ್ ಗಿಡದ ಬುಡಕ್ ಮಲ್ಕೊಂಡಾಗ ನಮ್ಗೆ ಏನ್ ಕಾಣಿಸ್ತವ? ಎಲೆಗಳು, ರೆಂಬೆ ಕೊಂಬೆಗಳು ಕಾಣಿಸ್ತವಲ್ಲ. ಅದರ ಮೂಲಕ ನಾವು ಮೇಲೆ ನೋಡಿದಾಗ ಎಷ್ಟು ಒಳ್ಳೆಯದು ಅನಿಸ್ತದ. ಮುಂದ ನೋಡ್ರಿ, ಮೂರನೇ ಲೈನ್ದಾಗಿಂದ ದ ಸ್ಕೈ ಈಸ್ ಲೈಕ್ ಎ ಕೈಂಡ್. ಮೇಲೆ ಏನ್ ಕಾಣಿಸ್ತದ ನಮಗ? ಆಕಾಶ ಕಾಣಿಸ್ತದ. ಆ ಆಕಾಶ ಹೆಂಗ ಕಾಣಿಸ್ತದ? ಒಬ್ಬ ಸಜ್ಜನನಂತೆ ಕಾಣಿಸ್ತದ, ಸಭ್ಯನಂತೆ ಕಾಣಿಸ್ತದ. ಹೌದಾ? ಬಿಗ್ ಸ್ಮೈಲ್, ಒಬ್ಬ ಸಜ್ಜನನ ನಗು ಯಾವ ರೀತಿ ಇರ್ತದ ಅದೇ ರೀತಿಯಾಗಿ ಆಕಾಶ ತುಂಬ ಹೃದಯದ ನಗು ಸೂಚಿಸಿದಂತೆ ಕಾಣಿಸ್ತದ. ತುಂಬ ಹೃದಯದ ನಗುವಿನಂತೆ ಕಾಣಿಸ್ತದ ಆಕಾಶ. ಇಲ್ಲೇ ಕವಿಯ ಕಲ್ಪನೆ ಮಗುವಿನ ಮೂಲಕ ಹೇಳಿಕತ್ತಾಗಿದೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಗಿಡದ ಕೆಳಗಡೆ ಒಂದು ಮಗು ಮಲ್ಕೊಂಡದ. ಹೌದಾ? ಅಂಗಾತ ಅಂದ್ರೆ ಮೇಲ್ಮುಖವಾಗಿ ಮಲ್ಕೊಂಡದ. ಅವರಿಗೆ ಮೇಲ್ಮುಖ ಮಾಡಿ ಮಲ್ಕೊಂಡಾಗ ಆ ಗಿಡದ ಮೂಲಕ ಆಕಾಶವನ್ನ ನೋಡಿದಾಗ ಆಕಾಶ ಯಾವ ರೀತಿ ಕಾಣಿಸ್ತದ? ಒಂದು ಸುಂದರವಾದ ಬಿಗ್ ಸ್ಮೈಲ್ ಅಂದ್ರೆ ಏನು? ದೊಡ್ಡದಾದ ನಗು. ಆ ನಗು ಹೆಂಗದ? ಒಬ್ಬ ಸಜ್ಜನಂತೆ ಅದ, ಸಭ್ಯನಂತೆ ಅದ. ಆ ಸುಂದರವಾದ ನಗುವಿನೊಂದಿಗೆ ಆಕಾಶ ಕಾಣಿಸ್ತದ. ಮತ್ತು ಹೆಂಗನ್ನಿಸ್ತದಂತಂದ್ರ ಬೆಂಟ್ ಸ್ವೀಟ್ಲಿ ಓವರ್ ಮೀ. ಹಂಗಿದ್ರ ಆ ಸುಂದರವಾದ ನಗುವಿನೊಂದಿಗೆ ಕೂಡಿರುವಂತಹ ಆಕಾಶ ಮೃದುವಾಗಿ, ಸುಮಧುರವಾಗಿ ನನ್ನ ಮೇಲೆ ಬಾಗುತ್ತಿದೆ ಅಂತ ಫೀಲ್ ಆಗ್ತದೆ, ಅನಿಸ್ತದ ಅಂತ ಹೇಳಿ.
ಎಷ್ಟು ಸುಂದರವಾದ ಕಲ್ಪನೆಯಲ್ಲ. ನಾವು ಮಲ್ಕೊಂಡಾಗ ಆಕಾಶ ನಮ್ಮ ಮೇಲೆ ಬಾಗ್ಯದ ಅಂತ ಅನ್ನೋ ರೀತಿ ಅಲ್ಲಿ ಕಲ್ಪನೆ ಬರ್ತದ. ನೀವು ಒಂದ್ ರೀತಿ ಒಮ್ಮೆ ಆಕಾಶವನ್ನ ಮಲಗಿ ನೋಡಿದಾಗ ನಿಮಗೆ ಹಂಗ ಅನಿಸ್ತದ. ಅಲ್ಲೇ ಮಗುವಿಗೂ ಕೂಡ ಅಂದ್ರೆ ಮಗುವಿನ ಮೂಲಕ ಆ ಕವಿಗೆ ಆ ರೀತಿಯ ಅನುಭವ ಆಗಿರ್ತದ. ದ ಸ್ಕೈ ಈಸ್ ಲೈಕ್ ಎ ಕೈಂಡ್ ಬಿಗ್ ಸ್ಮೈಲ್. ಆ ಸುಂದರವಾದಂತಹ ನಗು ಸಜ್ಜನಿಕೆಯನ್ನ ತೋರಿಸ್ಕೊಡ್ತದ. ಆಕಾಶ ಎಷ್ಟು ಸುಂದರವಾಗಿದೆ, ಎಷ್ಟು ದೊಡ್ಡದಾದ ನಗುವಿನಂತೆ ತೋರಿಸ್ತದ. ಆ ಸುಂದರವಾದ ನಗುವಿನೊಂದಿಗೆ ಕರುಣಾಶಾಲಿಯಾದಂತಹ ಸಜ್ಜನನಾದಂತಹ ಆಕಾಶ ಬೆಂಡ್ ಸ್ವೀಟ್ಲಿ ಓವರ್ ಮೀ, ನನ್ನ ಮೇಲೆ ಓವರ್ ಮೀ, ನನ್ನ ಮೇಲ್ಗಡೆ ಬಾಗಿದೆ ಅಂತ ಅನಿಸ್ತದ. ಸ್ವೀಟ್ಲಿ ಸುಮಧುರವಾದ ದೊಡ್ಡದಾದ ನಗುವಿನೊಂದಿಗೆ ಮೇಲೆ ಬಾಗಿದೆ ಅನ್ನೋ ಅನಿಸಿಕೆ ಆ ಕವಿಗೆ ಆಗಿರ್ತದ. ಮುಂದಿನ ನುಡಿ ಹೋಗೋಣ. ದ ಸನ್ಶೈನ್ ಫ್ಲಿಕ್ಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್. The sunshine flickers through the lace of leaves above my head and kisses me upon the face. The sunshine flickers through the lace of leaves above my head and kisses me upon the face like mother before bed. ನೋಡ್ರಿ ಎಷ್ಟೊಂದು ಸುಂದರವಾದಂತಹ ಕಲ್ಪನೆ ಈ ಕವಿಯ. ನೋಡ್ರಿ, ದ ಸನ್ಶೈನ್ ಅಂದ್ರೆ ಸೂರ್ಯನ ಕಿರಣಗಳು. ಫ್ಲಿಕ್ಕರ್ಸ್ ಅಂತಂದ್ರೆ ಮಿಂಗು. ಸೂರ್ಯನ ಕಿರಣ ಯಾವಾಗಲೂ ಹೊಳಿತಿರ್ತದ, ಹೌದಾ? ಫ್ಲಿಕ್ಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್. ಒಂದು ಗಿಡ, ಆ ಗಿಡವನ್ನ ಕಲ್ಪನೆ ಮಾಡ್ಕೊಡ್ರಿ. ಆ ಗಿಡದ ಎಲೆಗಳ ಅಂಚಿನ ಮೂಲಕ, ಲೇಸ್ ಅಂತಂದ್ರೆ ಎಲೆ ಗೋಟು ಅಂತ ನಾನು ಹೇಳಿದೆ, ಅದು ಪರಿಪರಿಯಾಗಿ ನಿಮ್ಗ ಕಾಣಿಸ್ತಿರ್ತದ. ಆ ಸಂದ್ರೆಯಲ್ಲಿ ಅಂದ್ರ ಆ ಎಲೆಗಳ ಒಂದು ಅಂಚಿನ ಮೂಲಕ ಸೂರ್ಯನ ಕಿರಣಗಳು ತೂರಿ ಬರ್ತಾವ. ಆಫ್ ಲೀವ್ಸ್, ಎಲೆಗಳ ಮೂಲಕ ಬರ್ತದ. ಅಬೌವ್ ಮೈ ಹೆಡ್, ಎಲ್ಲೇ ನನ್ನ ತಲೆಯ ಮೇಲೆ ಆ ಸೂರ್ಯನ ಕಿರಣಗಳು ಮಿನುಗುತ್ತಾ ಎಲೆಗಳ ಅಂಚಿನ ಮೂಲಕ ಏನ್ ಮಾಡ್ತದ, ನನ್ನ ತಲೆಯನ್ನ ತಲುಪ್ತದ. ಅಂಡ್ ಕಿಸ್ಸಸ್ ಮೀ ಅಪಾನ್ ದ ಫೇಸ್, ಮತ್ತ ನನ್ನ ಮುಖಕ್ಕ ಮುತ್ತನ್ನ ಕೊಟ್ಟಂತೆ ಭಾಸ ಆಗ್ತದ, ಅನುಭವ ಆಗ್ತದ. ಹೆಂಗ ಮತ್ತೂ ಹೋಲಿಕೆ ಮಾಡಿ ಹೇಳ್ತಾರ. ಲೈಕ್ ಮದರ್ ಬಿಫೋರ್ ಬೆಡ್, ತಾಯಿ ಮಗುವನ್ನ ಮಲಗಿಸುವ ಪೂರ್ವದಲ್ಲಿ ಮಗುವಿಗೆ ಮುತ್ತನ್ನ ಇಕ್ಕುವಂತೆ, ಮುತ್ತನ್ನ ಕೊಡುವಂತೆ ಆ ಒಂದು ಸೂರ್ಯನ ಕಿರಣಗಳು ಗಿಡಗಳ ಎಲೆಗಳ ಅಂಚಿನ ಮೂಲಕ, ಗೋಟು ಅಂದ್ರೆ ಲೇಸಿನ ಮೂಲಕ ತೂರಿ ಬಂದು ನನ್ನ ತಲೆಯನ್ನ ತಲುಪಿ ಮುಖಕ್ಕೆ ಮುತ್ತು ಕೊಡ್ತದ. ತಾಯಿ ಮಗುವಿಗೆ ಕೊಟ್ಟಂತೆ, ಮಲಗುವ ಪೂರ್ವದಲ್ಲಿ ತಾಯಿ ಮಗುವಿಗೆ ಯಾವ ರೀತಿಯಾಗಿ ಮುತ್ತನ್ನ ಕೊಟ್ಟು ಮಲಗಿಸ್ತಾಳೋ ಅದೇ ರೀತಿಯಾಗಿ ಈ ಕರುಣಾಶಾಲಿಯಾದಂತಹ ಆಕಾಶದಲ್ಲಿ ಇರುವಂತಹ ಸೂರ್ಯನ ಕಿರಣಗಳು ಯಾವ ರೀತಿ ಮುತ್ತನಿರ್ತವ ಅನ್ನೋದನ್ನ ತುಂಬಾ ಸುಂದರವಾಗಿ ಕವಿ ವರ್ಣನೆ ಮಾಡಿ ಹೇಳಿದ್ದಾನೆ. ಹಂಗಿದ್ರ ಮೊದಲನೆಯ ಒಂದು ಪದ್ಯ ನುಡಿಯಲ್ಲಿ ಇಲ್ಲಿ ಯಾರು ಅವನಿಗೆ ಕವಿಗೆ ಗೆಳೆಯ ಸ್ನೇಹಿತ ಯಾರು ಅಂದಾಗ ಆಕಾಶ, ಹೌದಾ? ಆಕಾಶ, ಸ್ಕೈ ಇಸ್ ಜೆಂಟಲ್ ಫ್ರೆಂಡ್ ಆಫ್ ದ ಪೋಯೆಟ್. ಅಂಡ್ ಸೆಕೆಂಡ್ ಒನ್ ಟ್ರೀ, ಗಿಡನೂ ಕೂಡ ನಮಗ ಗೆಳೆಯನೇ. ಅಂದ್ರ ನಮಗ ಕವಿ ಇಲ್ಲೇ ಮಗುವಿನ ಮೂಲಕ ತಿಳಿಸ್ಕೊಡ್ಲಿಕ್ತಾನೆ, ಎಲ್ರಿಗೂ ಅವೆಲ್ಲ ಸ್ನೇಹಿತರನ್ನೇ. ಗಿಡನೂ ಒಂದಾಯ್ತು. ಎರಡನೇ ಒಂದು ಸ್ಥಾನದ ಒಳಗ ಸನ್ಶೈನ್, ಸೂರ್ಯನ ಕಿರಣಗಳು. ಸೂರ್ಯನು ನಮ್ಮ ಗೆಳೆಯನೇ, ಹೌದಾ? ಆ ಸೂರ್ಯನ ಕಿರಣಗಳು ಕೂಡ ಅವನಿಗೆ ಇಲ್ಲೇ ಗೆಳೆಯ. ದ ಸನ್ಶೈನ್ ಫ್ಲಿಕ್ಕರ್ಸ್ ಥ್ರೂ ದ ಲೇಸ್ ಆಫ್ ಲೀವ್ಸ್, ಎಲೆಗಳ ಅಂಚಿನ ಮೂಲಕ ಸೂರ್ಯನ ಕಿರಣಗಳು ಹೊಳೆಯುತ್ತಾ ಏನೋ ನನ್ನ ತಲೆಯನ್ನ, ಅಬೌವ್ ಮೈ ಹೆಡ್, ನನ್ನ ತಲೆಯನ್ನ ಮುಟ್ಟುತ್ತವ. ಆಮೇಲೆ ಅದ್ರ ಮೇಲೆ ಬಂದು ಏನಾಗ್ತದ, ಅಂಡ್ ಕಿಸ್ಸಸ್ ಮೀ ಅಪಾನ್ ದ ಫೇಸ್, ನನ್ನ ಮುಖಕ್ಕೆ ಮುತ್ತಿಕ್ತದ. ಲೈಕ್ ಮದರ್ ಬಿಫೋರ್ ಬೆಡ್, ತಾಯಿ ಮಗುವನ್ನ ಮಲಗಿಸುವ ಪೂರ್ವದಲ್ಲಿ ಮುತ್ತನ್ನ ಕೊಡುವಂತೆ ಆ ನನ್ನ ಮುಖಕ್ಕೆ ಸೂರ್ಯನ ಕಿರಣಗಳು ಮುತ್ತನ್ನ ಕೊಡ್ತಾವ ಅಂತ ತುಂಬಾ ಸುಂದರವಾದ ಕಲ್ಪನೆಯನ್ನ ಇಲ್ಲಿ ಕವಿ ಮಾಡಿದ್ದಾನೆ. ಇನ್ನ ಮೂರನೆಯ ಒಂದು ನುಡಿಯನ್ನ ನೋಡೋಣ. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್. The wind comes stealing over the grass to whisper pretty things, and though I cannot see him pass, I feel his careful wings. ನೋಡ್ರಿ, the wind comes stealing over the grass. ವಿಂಡ್ ಅಂದ್ರೆ ಏನ್ ಹೇಳಿದೆ ನಾನು ನಿಮಗ?
ಗಾಳಿ ವಾಯು ಅಂತ ಹೇಳಿದೆ. ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್. ಪರ್ಮಿಷನ್ ಇರ್ಲಾರ್ದೆ, ವಿದೌಟ್ ಪರ್ಮಿಷನ್ ಅಂತ ಒಂದು ವಸ್ತುವನ್ನ ತೆಗೆದುಕೊಳ್ಳು. ಸ್ಟೀಲಿಂಗ್ ಅಂತಂದಾಗ ಯಾವುದೋ ಒಂದು ವಸ್ತುವನ್ನ ಹೇಳದೆ ಒಪ್ಪಿಗೆ ಇರ್ಲಾರ್ದೆ ತೆಗೆದುಕೊಳ್ಳೋದಕ್ಕೆ ಸ್ಟೀಲಿಂಗ್ ಅಂತ ಹೇಳಿದ್ವಿ. ಆದ್ರೆ ಇಲ್ಲೇ ಗೊತ್ತಾಗದಂತೆ ಬರುವುದು ಅಂತ ಅರ್ಥ ಮಾಡ್ಕೋಬೇಕು. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್. ಗ್ರಾಸ್ ಮೀನ್ಸ್ ಹುಲ್ಲು. ಹುಲ್ಲಿನ ಮೇಲೆ ಗೊತ್ತಾಗದಂತೆ ಗಾಳಿ ಸೂಚಿಬಿಡ್ತದ. ಈಗ ನೋಡ್ರಿ, ಗಾಳಿ ಬಂತು ಅಂತ ಗಾಳಿ ನಮ್ಗೆ ಹೆಂಗ ಅನುಭವ ಆಗ್ತದ ಅಂತಂದಾಗ, ನಮ್ಮ ಬಟ್ಟೆ ಹಾರಾಡಿದಾಗ, ಹೌದಾ, ಎಲೆಗಳು ತೂಗಾಡಿದಾಗ, ಗಿಡದ ಟೊಂಗೆಗಳು ತೂಗಾಡಿದಾಗ, ಹುಲ್ಲಿನ ಮೇಲೆ ಗಾಳಿ ಹಾರಿದಾಗ ಏನಾಗ್ತದ, ಒಂದೇ ರೀತಿಯಾಗಿ ಹುಲ್ಲು ಒಂದೇ ಕಡೆ ವಾಲಿಕೆ ಚಾಲು ಮಾಡ್ತಂದ್ರ ಗಾಳಿ ಬಂತು ಅಂತ ನಮಗ ಗೊತ್ತಾಗ್ತದ. ಗೊತ್ತಾಗದಂತೆ ಬರ್ತದ ಗಾಳಿಯಲ್ಲೇ. ದ ವಿಂಡ್ ಕಮ್ಸ್, ಗಾಳಿ ಬರುತ್ತದೆ ಹೆಂಗ, ಸ್ಟೀಲಿಂಗ್ ಓವರ್ ದ ಗ್ರಾಸ್, ಹುಲ್ಲಿನ ಮೇಲೆ ಗೊತ್ತಾಗದಂತೆ ಗಾಳಿ ಏನಾಗ್ತದ, ಸೂಸಿ ಬಿಡ್ತದ. ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್. ಎದಕ್ಕೆ ಬರ್ತದ ಹಂಗಿದ್ರ ಗಾಳಿ? ಇಲ್ಲಿ ಕವಿಯ ಕಲ್ಪನೆ ನೋಡ್ರಿ. ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್. ನೋಡ್ರಿ, ಏನೋ ಒಂದು ಹೊಸ ವಿಷಯದ ಸಂಗತಿಯನ್ನ, ಒಂದು ಸುಂದರವಾದಂತಹ ವಿಷಯ ವಸ್ತುವನ್ನ ಆ ಹುಲ್ಲಿಗೆ ಹೇಳಲಿಕ್ಕೆ ಅಥವಾ ಗುಟ್ಟಾಗಿ ಹೇಳಲಿಕ್ಕೆ ಬರ್ಲಿಕ್ಕದೇನೋ ಅನ್ನುವಂಥ ಫೀಲ್ ಇಲ್ಲಿ ಆಗ್ತದ. ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್ ಆ್ಯಂಡ್ ದೋ ಐ ಕ್ಯಾನ್ ನಾಟ್ ಸಿ. ಇಷ್ಟಿದ್ರೂ ಕೂಡ ನನಗನ್ನಿಸ್ತು ಗಾಳಿ ಬರ್ತದ, ಗಾಳಿ ಸೂಸ್ತದ, ಮೈಗೆಲ್ಲ ಹತ್ತದ, ಆಮೇಲೆ ಬಟ್ಟೆ ಹಾರಾಡ್ತವ, ಎಲೆಗಳು ಹಾರಾಡ್ತವ, ಹೌದಾ. ಇಷ್ಟಿದ್ರೂ ಕೂಡ ಅವು ಗಾಳಿ ಬಂದಾಗ ಏನಿಸ್ತದ, ಒಂಥರ ಮುಖಕ್ಕ ನಮಗ ತಂಪನ ತಗಲಿದಾಗ ಎಷ್ಟು ಹಿತ ಆಗ್ತದ. ಹುಲ್ಲಿನ ಮೇಲೆ ಗಾಳಿ ಸೂಸಿದಾಗ ಯಾವ ರೀತಿ ಕವಿಯ ಕಲ್ಪನೆ ಅಂತಂದ್ರ ನೋಡ್ರಿ, ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್, ಏನೋ ಒಂದು ಗುಟ್ಟಾದ ವಿಷಯವನ್ನ ಪಿಸು ಧ್ವನಿಯಲ್ಲಿ ಹೇಳಲು ಬರುತ್ತಿದೆಯೋ ಏನೋ ಎನ್ನುವಂತೆ ತೋರುತ್ತದೆ ಆ ಗಾಳಿ. ಇಷ್ಟಿದ್ರೂ ಕೂಡ ಅಂಡ್ ದೋ, ಇಷ್ಟಿದ್ರೂ ಕೂಡ ಐ ಕ್ಯಾನ್ ನಾಟ್ ಸಿ ಹಿಮ್ ಪಾಸ್. ಮುಂದೆ ಹೋಗ್ತದ, ಗಾಳಿ ಮುಂದೆ ಹೋಗ್ತದ, ಬಟ್ ಐ ಕ್ಯಾನ್ ನಾಟ್ ಸಿ ಹಿಮ್, ನನಗ ಆ ಗಾಳಿಯನ್ನು ನೋಡಲು ಸಾಧ್ಯ ಇಲ್ಲ. ಗಾಳಿನೂ ಕೂಡ ಗೆಳೆಯನೇ, ಆದ್ರ ಆ ಗಾಳಿ ನನಗ ಕಾಣಿಸೋದೇ ಇಲ್ಲ ಅಂತ ಕವಿ ಹೇಳಿಕತ್ತಾರ. ಐ ಫೀಲ್ ಈಸ್ ಕೇರ್ಫುಲ್ ವಿಂಗ್ಸ್. ಆದ್ರ ಏನು ಆ ಗಾಳಿ ನನಗ ಬಂದದ್ದು ಅನುಭವಕ್ಕೆ ಮಾತ್ರ ಬರ್ತದ, ಹೌದಾ. ನನ್ನ ಪಕ್ಕದಲ್ಲಿ ಪಾರ್ಶ್ವ ವಿಂಗ್ಸ್ ಅಂತಂದ್ರೆ ಏನ್ ಹೇಳಿದ್ದೆ ನಾನು ನಿಮಗ, ಪಾರ್ಶ್ವ ಹತ್ತಿರದಲ್ಲಿ ಸೂಸಿರುವಂತಹ ಗಾಳಿಯ ಅನುಭವ ಮಾತ್ರ ನನಗಾಗ್ತದ, ಆದ್ರ ನನ್ನ ಕಣ್ಣಿಗೆ ಅದು ಕಾಣಿಸುತ್ತಿಲ್ಲ ಅಂತ ಹೇಳಿದ್ರು. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್ ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್ ಅಂಡ್ ದೋ ಐ ಕ್ಯಾನ್ ನಾಟ್ ಸಿ ಹಿಮ್ ಪಾಸ್ ಐ ಫೀಲ್ ಹಿಸ್ ಕೇರ್ಫುಲ್ ವಿಂಗ್ಸ್. ನೋಡ್ರಿ, ಗಾಳಿ ಬರ್ತದ, ಗೊತ್ತಾಗದಂತೆ ಗಾಳಿ ಬರ್ತದ. ಗಾಳಿ ಬಂದು ಏನ್ ಮಾಡ್ತದ, ಗಾಳಿ ಬಂದಾಗ ಏನ್ ಅನಿಸ್ತದ ನಮಗ, ಹುಲ್ಲಿನ ಮೇಲೆ ಗಾಳಿ ಬೀಸಿದಾಗ ಆ ಹುಲ್ಲಿಗೆ ಏನೋ ಒಂದು ಗುಟ್ಟಾದ ಒಂದು ವಿಷಯ, ಸುಂದರವಾದಂತಹ ಒಂದು ವಿಷಯ ವಸ್ತುವನ್ನ ಅದು ಬಿಸಿ ಧ್ವನಿಯಲ್ಲಿ ಹೇಳಲು ಬರುತ್ತಿದೆಯೋ ನೀನು ಅನ್ನುವ ಒಂದು ಅನುಭವ ಆಗ್ತದ. ಇಷ್ಟಿದ್ರೂ ಕೂಡ ನಮ್ಮ ಕಣ್ಣಿಗೆ ಆ ಗಾಳಿ ಕಾಣಿಸದೇ ಇಲ್ಲ, ಆದ್ರ ಸ್ಪರ್ಶ ಮಾತ್ರ ಆಗೋದ್ರಿಂದ, ಗಾಳಿ ಪಕ್ಕದಲ್ಲಿ ಹಾಯ್ದು ಹೋಗುವುದರಿಂದ, ಸೂಸಿ ಹೋಗುವುದರಿಂದ ಗಾಳಿ ಅನುಭವವನ್ನು ಪಡೆಯಲಿಕ್ಕೆ ಸಾಧ್ಯ ಅದ. ಇನ್ನ ಕೊನೆಯ ಒಂದು ನುಡಿಯನ್ನು ನಾವು ತಿಳಿದುಕೊಳ್ಳೋಣ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ ಹೋಮ್. ಹಂಗೆ ಇಲ್ಲಿ ಈ ನುಡಿಯಲ್ಲಿ ಯಾರು ಗೆಳೆಯರು, ಗಾಳಿ ಕೂಡ, ವಿಂಡ್ ಅದು ಕೂಡ ಗೆಳೆಯನೇ. ಒಂದು ಕವಿಗೆ ವಿಂಡ್ ಕೂಡ ಒಂದು ಗೆಳೆಯನೇ ಆಗ್ತಾನ, ಹಂಗೆ ಎಲ್ರಿಗೂ ಅಂತ ಇಲ್ಲೇ ತೋರಿಸ್ಕೊಟ್ಟಾನ. ಇನ್ನ ಮುಂದಿನ ನೋಡಿ, ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ whom one can scarcely see. A child should never feel a fear wherever he may be. So many gentle friends are near. ಕವಿ ಹೇಳುವ ಪ್ರಕಾರ ಏನು, ಹತ್ತಿರದಲ್ಲಿಯೇ ಬಹಳಷ್ಟು ಸ್ನೇಹಿತರಿದ್ದಾರೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್. ಎಂತ ಜೆಂಟಲ್ ಫ್ರೆಂಡ್ಸ್ ಮೀನ್ಸ್ ಸಭ್ಯ ಜನರು, ಸಜ್ಜನರಾದಂತಹ ಸ್ನೇಹಿತರು ಸುತ್ತಮುತ್ತಲೂ ಇದ್ದಾರೆ. ಹೂಮ್ ಒನ್ ಕ್ಯಾನ್ ಸ್ಕೇರ್ಸ್ಲಿ ಸಿ. ಆದ್ರ ಒಬ್ಬರನ್ನ ಮಾತ್ರ ನಾವು ಅಪರೂಪವಾಗಿ ಅನುಭವಿಸಬಹುದು, ಅಪರೂಪವಾಗಿ ನಾವು ನೋಡಬಹುದು. ಎ ಚೈಲ್ಡ್ ಶುಡ್ ನೆವರ್ ಫೀಲ್ ಎ ಫಿಯರ್. ಎ ಚೈಲ್ಡ್ ಶುಡ್ ನೆವರ್ ಫೀಲ್ ಎ ಫಿಯರ್ ವೆರೆವರ್ ಹಿ ಮೇ ಬಿ. ಹಾಗಿದ್ರೆ ಈ ಪರಿಸರದಲ್ಲಿ ಒಂದು ಮಗು ಎಲ್ಲಾದ್ರೂ ಇದ್ರೂ ಕೂಡ ಯಾವ ಒಂದು ವಸ್ತುವಿಗೆ, ಒಂದು ಸ್ನೇಹಿತನಿಗೆ ಅದಕ್ಕೆ ಭಯ ಅನ್ನೋದು ಬರುವುದಿಲ್ಲ. ಯಾಕೆ ಹೇಳ್ರಿ, ಹಂಗೆ ಗಿಡ ಮರಗಳನ್ನ ನೋಡಿದಾಗ, ನದಿ ನೋಡಿದಾಗ, ಮೋಡ ನೋಡಿದಾಗ, ಆಕಾಶ ನೋಡಿದಾಗ
ಸೂರ್ಯ ಚಂದ್ರರನ್ನ ನೋಡಿದಾಗ ನಿಮ್ಗೇನಾದ್ರೂ ಭಯ ಬರ್ತದ? ಇಲ್ಲ. ಹಂಗಿದ್ರೆ ಅವರೆಲ್ಲ ಸಜ್ಜನರು. ಈಗಾಗಲೇ ಸುಭಾಷಿತದೊಳಗೂ ನೀವನ್ನೆಲ್ಲ ತಿಳ್ಕೊಂಡಿರಿ. ಹಾಗಾಗಿ ಇವರೆಲ್ಲ ನಮಗ ಸಜ್ಜನತೆಯ ಗುಣಗಳಿಂದ ಕೂಡಿರುವಂತಹ ಸ್ನೇಹಿತರು. ಇವರು ನಮ್ಮ ನಿಜವಾದ ಸ್ನೇಹಿತರು. ಈ ಸ್ನೇಹಿತರು ನಮಗ ಯಾವಾಗಲೂ ಕಾಯ್ಲಿಕ್ಕೆ, ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಇರ್ತಾರ, ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೇನೆ ಇರ್ತಾರ. ಇಷ್ಟೆಲ್ಲ ನಮ್ಮ ಕಣ್ಣಿಗೆ ಕಂಡ್ರು ಸೂರ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಾರ, ಗಿಡ ಮರಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾವ, ಆಕಾಶ ಕಾಣಿಸ್ತದ, ಸೂರ್ಯನ ಕಿರಣಗಳು ನಾವು ನೋಡ್ತೀವಿ, ನದಿ ನೋಡ್ತೀವಿ. ಆದ್ರ ಗಾಳಿಯನ್ನ ಮಾತ್ರ ನಾವು ನೋಡೋದಿಲ್ಲ. ಆದ್ರೆ ಅದರ ರಕ್ಷಣೆ, ಅದರ ನಮ್ಮ ಯೋಗಕ್ಷೇಮದ ಒಂದು ಕಾಳಜಿ, ಅದರ ಕಾಳಜಿಯಿಂದ ನಮಗೇನು ಕೊಡ್ತದಲ್ಲ, ಗಾಳಿ ನಮಗೆ ಅವಶ್ಯನೇ ಇದೆ. ಗಾಳಿ ಇರಲಿಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಶಕ್ಯನೇ ಇಲ್ಲ. ಹಾಗಾಗಿ ಆ ಗಾಳಿಯನ್ನು ನಾವು ಬರೀ ಕೇವಲ ಅನುಭವಿಸ್ತೀವಿ, ಆದ್ರೆ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಇಂತಹ ಸುಂದರವಾದ ಕಲ್ಪನೆಯಿಂದ ಕೂಡಿರುವಂತಹ ಈ ಒಂದು ಪದ್ಯ ನೀವು ಪ್ರತಿನಿತ್ಯ ಓದ್ರಿ, ಅರ್ಥ ಮಾಡ್ಕೊಡ್ರಿ. ಹಂಗಿದ್ರ ಜೆಂಟಲ್ ಫ್ರೆಂಡ್ಸ್ ಯಾರ್ಯಾರು ಅಂತಂದಾಗ ಸ್ಕೈ ಆಗ್ತದ, ಸನ್ ಆಗ್ತದ, ಸನ್ಶೈನ್ ಆಗ್ತದ, ಹೌದಾ, ವಿಂಡ್ ಆಗ್ತದ, ಟ್ರೀ ಆಗ್ತದ. ಇವೆಲ್ಲ ಕವಿಗೆ ಸ್ನೇಹಿತರು. ಇವರು ನಿಮಗೂ ಸ್ನೇಹಿತರು ಹೌದಲ್ಲ? ಹಾಗಿದ್ರ ನಾವು ಈ ಪರಿಸರವನ್ನ ಉಳಿಸಿ ಬೆಳೆಸುವಂತ ಕಾರ್ಯವನ್ನು ಮಾಡಬೇಕು. ನಿಜವಾದ ಸ್ನೇಹಿತರು ಇವರೇ ಅದನ್ನು ಅರ್ಥ ಮಾಡಿಕೊಂಡು ಚಂದಾಗಿ ಈ ಪದ್ಯವನ್ನ ಓದಿ ನೀವೆಲ್ಲ ಅರ್ಥ ಮಾಡ್ಕೊಡ್ರಿ. ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.